ಈ ವಿಡಿಯೋದಲ್ಲಿ ನಾವು ಅಂಕಿಗಳೊಂದಿಗೆ ಆಟ ಆಡೋಣ. ಆದರೆ ಅಂಕಿಗಳಂದ್ರೇನು? ತುಂಬಾ ಸರಳವಾಗಿ 0ಯಿಂದ 9ರವರೆಗಿನ ಯಾವುದೇ ಸಂಖ್ಯೆಗಳನ್ನ ನಾವು ಅಂಕಿ ಅಂತ ಕರಿಬಹುದು. ಇದು ಒಂದು ಸಂಖ್ಯೆಯ ಭಾಗವಾಗಿರುತ್ತೆ. ನಮ್ಮ ಶಿಕ್ಷಕರು ನಮಗೆ ಒಂದು ಕೆಲಸವನ್ನ ನೀಡಿದ್ದಾರೆ ಅಂತ ಭಾವಿಸೋಣ. ಅದೇನು ಅಂದ್ರೆ 1ರಿಂದ 100ರವರೆಗೆ ಅಂಕಿ 1 ಎಷ್ಟು ಬಾರಿ ಬರುತ್ತದೆ ಅಂತ ನಾವು ಕಂಡುಹಿಡಿಬೇಕು. ಈ ಸಮಸ್ಯೆಯನ್ನ ನೀವು ಹೇಗೆ ಪ್ರಾರಂಭಿಸ್ತೀರಾ? ಮೊದಲ ಮತ್ತು ತುಂಬಾ ನೇರವಾದ ವಿಧಾನ ಅಂದ್ರೆ ನಾವೆಲ್ಲರೂ ಸಂಖ್ಯೆಗಳನ್ನ ಬರೀಲಿಕ್ಕೆ ಶುರು ಮಾಡ್ತೀವಿ. ಎಲ್ಲಾ ಸಂಖ್ಯೆಗಳನ್ನ ಬರೆದ ನಂತರ ಅದರಲ್ಲಿ ಕಂಡುಬರುವ ಒಂದನ್ನ ಗುರುತು ಮಾಡಿಕೊಂಡು ಲೆಕ್ಕ ಮಾಡ್ತೇವೆ. ಇದು ಖಂಡಿತವಾಗ್ಲೂ ಸರಿಯಾದ ವಿಧಾನ. ಆದರೆ ಈ ವಿಧಾನದಲ್ಲಿ ಎಲ್ಲಾ ಸಂಖ್ಯೆಗಳನ್ನ ಬರೆಯೋದಕ್ಕೆ ತುಂಬಾ ಸಮಯ ಬೇಕಾಗತ್ತೆ. ಜೊತೆಗೆ ಸಂಖ್ಯೆಗಳಾದ 5, 25, 35 ಇವುಗಳಲ್ಲಿ ನಮಗೆ ಯಾವುದೇ ಆಸಕ್ತಿ ಇಲ್ಲ. ನಮ್ಮ ಪ್ರಶ್ನೆಯ ಪ್ರಕಾರ ನಮಗೆ ಈ ಸಂಖ್ಯೆಗಳು ಬೇಡ. ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ನಾವು ನಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡ್ತಿರ್ತೇವೆ. 1ರಿಂದ 100ರವರೆಗೆ ಎಲ್ಲಾ ಸಂಖ್ಯೆಗಳನ್ನ ಬರೆಯೋ ಬದಲು ಸಂಖ್ಯೆಗಳ ಪ್ರಕಾರವನ್ನ ನೋಡೋಣ. ಮೊದಲನೆಯದಾಗಿ 1ರಿಂದ 9ರವರೆಗೆ 1 ಅಂಕಿಯ ಸಂಖ್ಯೆಗಳು ಇರುತ್ತೆ. ನಂತರ 10ರಿಂದ 99 2 ಅಂಕಿಯ ಸಂಖ್ಯೆಗಳಿರುತ್ತೆ. ಕಡೆಯದಾಗಿ ನಮಗೆ ಕೊಟ್ಟಿರುವ ಈ ವ್ಯಾಪ್ತಿಯಲ್ಲಿ ಇರುವ ಒಂದೇ 3 ಅಂಕಿಯ ಸಂಖ್ಯೆ ಅಂದ್ರೆ 100. ಈ 3 ವರ್ಗಗಳನ್ನ ಒಂದೊಂದಾಗಿ ನೋಡೋಣ. ಎಲ್ಲಾ 1 ಅಂಕಿಯ ಸಂಖ್ಯೆಗಳನ್ನ ಬರೆದುಕೊಳ್ಳೋಣ. ಅದರಲ್ಲಿ ಕಂಡುಬರುವ ಒಂದೇ 1 ಅಂಕಿಯ ಸಂಖ್ಯೆ ಅಂದ್ರೆ 1. ಅಂಕಿಗಳನ್ನ ಲೆಕ್ಕ ಮಾಡಲಿಕ್ಕೆ ಅಂಕಿ ಕೌಂಟರ್ ಅನ್ನ ನಾವು ಇಲ್ಲಿ ಇಟ್ಕೊಳ್ಳೋಣ. ಈಗ ನಮ್ಮ ಕೌಂಟರ್ನಲ್ಲಿ 1 ಇದೆ. ಎರಡನೇ ವರ್ಗದಲ್ಲಿ 2 ಅಂಕಿಯ ಸಂಖ್ಯೆಗಳಾದ 10ರಿಂದ 99 ನಾವು ತಗೊಳ್ಬೇಕು. ಅದರಲ್ಲಿ 3 ಸಾಧ್ಯತೆಗಳಿದೆ. ಮೊದಲನೇ ಸಾಧ್ಯತೆ ಬಂದು 1 ಬಿಡಿ ಸ್ಥಾನದಲ್ಲಿ ಅಂದ್ರೆ 1ರ ಸ್ಥಾನದಲ್ಲಿ ಕಂಡುಬರುವ ಸಂಖ್ಯೆಗಳು. ಅದೇ ರೀತಿ ಎರಡನೇ ಸಾಧ್ಯತೆ ಬಂದು 1 10ರ ಸ್ಥಾನದಲ್ಲಿ ಕಂಡುಬರುತ್ತೆ. ಮತ್ತು ಮೂರನೇ ಸಾಧ್ಯತೆ 1 10ರ ಸ್ಥಾನದಲ್ಲಿ ಮತ್ತು ಬಿಡಿ ಸ್ಥಾನದಲ್ಲಿ 2 ಸ್ಥಾನದಲ್ಲಿ ಕಂಡುಬರುತ್ತೆ. ಈ ಮೊದಲ ಸಾಧ್ಯತೆ ಅಡಿ ಬರುವ ಸಂಖ್ಯೆಗಳು ಬಂದು ಇವುಗಳು. ಒಟ್ಟು 8 ಸಂಖ್ಯೆಗಳಿದೆ. ಅದರಲ್ಲಿ 8 1ಗಳನ್ನ ನಾವು ಕಾಣ್ಬೋದು. ಹಾಗಾಗಿ ಡಿಜಿಟ್ ಕೌಂಟರಿಗೆ ನಾವು +8 ಮಾಡಿದ್ರೆ ನಮಗೆ ಸಿಗೋ ಮೊತ್ತ 9. ಎರಡನೇ ಸಾಧ್ಯತೆ ಅಡಿ ಬರುವ ಸಂಖ್ಯೆಗಳು ಬಂದು 10ರಿಂದ 19. ಒಟ್ಟು 9 ಸಂಖ್ಯೆಗಳು ಅಥವಾ 9 1ಗಳು. ಹಾಗಾಗಿ ಡಿಜಿಟ್ ಕೌಂಟರಿಗೆ ನಾವು 9 ಸೇರಿಸಬೇಕು. 9 + 9 18 ಅದರ ಮೊತ್ತ ಆಗಿರುತ್ತೆ. ಇನ್ನು ಕಡೆಯ ಸಾಧ್ಯತೆಯಲ್ಲಿ 11 ಅನ್ನುವ ಒಂದೇ ಸಂಖ್ಯೆ ಕಂಡು ಬರ್ತಾ ಇದೆ. ಅದರಲ್ಲಿ 2 1ಗಳು ಕಾಣ್ತಾ ಇದೆ. ಹಾಗಾಗಿ ಡಿಜಿಟ್ ಕೌಂಟರಿಗೆ ನಾವು 2 ಸೇರಿಸಬೇಕು. ಈಗ ಇದರ ಮೊತ್ತ ಬಂದು 20. ಇಷ್ಟೇನಾ? ಖಂಡಿತವಾಗ್ಲೂ ಇಲ್ಲ. ನಮಗೆ ಕೊಟ್ಟಿರುವ ವ್ಯಾಪ್ತಿಯಲ್ಲಿರುವ ಒಂದೇ 3 ಅಂಕಿಯ ಸಂಖ್ಯೆಯಾದ 100 ನಾವು ನೋಡಬೇಕು. 100ರಲ್ಲಿ 1 ಕಾಣ್ತಾ ಇದೆ. ಹಾಗಾಗಿ ನಮ್ಮ ಅಂಕಿ ಕೌಂಟರಿಗೆ 1 ಸೇರಿಸೋಣ. ಈಗ ನಮಗೆ ಸಿಗ್ತಿರುವ ಮೊತ್ತ ಬಂದು 21. ಆದ್ರಿಂದ 1ರಿಂದ 100ರವರೆಗೆ ಎಷ್ಟು 1 ಇದೆ ಅಂತ ಕೇಳಿದ್ರೆ 21 ಅಂತ ನಾವು ಹೇಳ್ಬೋದು. ಇದೇ ರೀತಿಯಲ್ಲಿ ಇನ್ನುಳಿದ 8 ಅಂಕಿಗಳಾದ 2ರಿಂದ 9ರವರೆಗೆ ಇರುವ ಅಂಕೆಗಳು 1ರಿಂದ 100ರವರೆಗೆ ಎಷ್ಟು ಬಾರಿ ಬರುತ್ತೆ ಅಂತ ನಾವು ಕಂಡುಹಿಡಿಬಹುದು. ಈಗ ವೇಗವಾಗಿ ನಾವು 1ರಿಂದ 100ರವರೆಗೆ 5 ಎಷ್ಟು ಬಾರಿ ಬರುತ್ತೆ ಅಂತ ಕಂಡುಹಿಡಿಯೋಣ. ಮತ್ತೆ 1ರಿಂದ 100ರವರೆಗೆ ಇರುವ ಪ್ರಕಾರಗಳನ್ನ ನೋಡಿದ್ರೆ ಮೊದಲನೇ ಪ್ರಕಾರ 1 ಅಂಕಿಯ ಸಂಖ್ಯೆಗಳು. ಅದರಲ್ಲಿ 5 ಬರೀ 1 ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದೆ. ಈಗ ಅಂಕಿ ಕೌಂಟರ್ನಲ್ಲಿ 1 ಅಂತ ಇರುತ್ತೆ. 2 ಅಂಕಿಯ ಸಂಖ್ಯೆಗಳಲ್ಲಿ ಮತ್ತೆ 3 ಸಾಧ್ಯತೆಗಳಿದೆ.
5 ಬಿಡಿ ಸ್ಥಾನದಲ್ಲಿ, 5 10ರ ಸ್ಥಾನದಲ್ಲಿ ಮತ್ತು 5 10ರ ಸ್ಥಾನದಲ್ಲಿ ಮತ್ತು ಬಿಡಿ ಸ್ಥಾನದಲ್ಲಿದ್ರೆ ಈ ಮೊದಲ 2 ಸಾಧ್ಯತೆಗಳಡಿ ಬರುವ ಸಂಖ್ಯೆಗಳು ಇವು. ಇದರಲ್ಲಿ ಒಟ್ಟು 8 + 9 5ಗಳು ಕಂಡುಬರುತ್ತೆ ಮತ್ತು ಮೂರನೇ ಸಾಧ್ಯತೆಯಲ್ಲಿ 2 5ಗಳು ಕಂಡುಬರುತ್ತೆ. ಹಾಗಾಗಿ ಅಂಕಿ ಕೌಂಟರಿಗೆ ನಾವು 19ಅನ್ನ ಸೇರಿಸಬೇಕು. ಅಂದರೆ 1 + 19 20. ಮೂರನೇ ಸಾಧ್ಯತೆಯಾದ 3 ಅಂಕಿಯ ಸಂಖ್ಯೆಯನ್ನ ನಾವು ಪರಿಗಣಿಸೋದೇ ಬೇಡ. ಯಾಕೆಂದ್ರೆ ಕೊಟ್ಟಿರುವ ವ್ಯಾಪ್ತಿಯಲ್ಲಿರುವ ಒಂದೇ 3 ಅಂಕಿಯ ಸಂಖ್ಯೆ ಬಂದು 100. ಅದರಲ್ಲಿ ಯಾವುದೇ 5 ಅನ್ನುವ ಅಂಕಿ ಕಾಣಲ್ಲ. ಆದ್ರಿಂದ 1ರಿಂದ 100ರವರೆಗೆ 5 20 ಬಾರಿ ಕಂಡುಬರುತ್ತೆ.